ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಭೂಮಿಯ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪರಿಪಾಲಿಸುವವನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ. ನರಹತ್ಯೆ ಮಾಡಬೇಡ, ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ, ಕೇಳಿ. ತನ್ನ ಸಹೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು. ತನ್ನ ಸೋದರನನ್ನು ತುಚ್ಛೀಕರಿಸುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು. ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನಗೆ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟು ಬಿಡು. ಮೊದಲು ಹೋಗಿ ನಿನ್ನ ಸಹೋದರನೊಡನೆ ಸಮಾಧಾನ ಮಾಡಿಕೋ, ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು. ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲೇ ಅವನೊಡನೆ ಬೇಗ ಸಂಧಾನ ಮಾಡಿಕೋ. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು. ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು. ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದೀತು. ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿ ಕಾಸನ್ನು ಬಿಡದೆ ಎಲ್ಲವನ್ನೂ ತೆರಬೇಕಾಗುವುದು. ಇದನ್ನು ನೆನಪಿನಲ್ಲಿಡು. ವ್ಯಭಿಚಾರ ಮಾಡಕೂಡದು ಎಂಬ ನಿಯಮವನ್ನು ನೀವು ಕೇಳಿದ್ದೀರಿ. ಆದರೆ ನಾನು ಹೇಳುತ್ತೇನೆ, ಕೇಳಿ. ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ. ನಿನ್ನ ಬಲಗನ್ನು ನಿನ್ನನ್ನು ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತೆಸೆದು ಬಿಡು. ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತ ನಿನ್ನ ಒಂದು ಅಂಗ ನಾಶವಾಗುವುದೇ ಲೇಸು. ನಿನ್ನ ಬಲಗೈ ನಿನ್ನ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಬಿಸಾಡಿಬಿಡು. ನಿನ್ನ ಇಡೀ ದೇಹ ನರಕದ ಪಾಲಾಗುವುದಕ್ಕಿಂತ ಒಂದು ಅವಯವ ನಾಶವಾಗುವುದು ಎಷ್ಟೋ ಮೇಲು. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ವಿವಾಹ ವಿಚ್ಛೇದನ ಪತ್ರವನ್ನು ಅವಳಿಗೆ ಕೊಡಲಿ ಎಂದು ವಿಧಿಸಲಾಗಿದೆ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ, ಕೇಳಿ. ತನ್ನ ಹೆಂಡತಿಯ ದುರ್ನಡತೆಯ ಕಾರಣದಿಂದಲ್ಲದೆ ಅವಳನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರಿಣಿಯಾಗುವುದಕ್ಕೆ ಕಾರಣನಾಗುತ್ತಾನೆ. ಅಲ್ಲದೆ ಗಂಡ ಬಿಟ್ಟವಳನ್ನು ಮದುವೆಯಾಗುವವನು ಕೂಡ ವ್ಯಭಿಚಾರಿಯಾಗುತ್ತಾನೆ. ಸುಳ್ಳಾಣೆ ಇಡಬೇಡ. ದೇವರಿಗೆ ಆಣೆಯಿಟ್ಟು ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲೇ ಬೇಕು ಎಂದು ಪೂರ್ವಿಕರಿಗೆ ಹೇಳಿದ್ದು ನಿಮಗೆ ತಿಳಿದೇ ಇದೆ. ಈಗ ನಾನು ಹೇಳುವುದನ್ನು ಕೇಳಿ. ನೀವು ಆಣೆ ಇಡಬೇಡಿ. ಆಕಾಶದ ಮೇಲೆ ಆಣೆ ಇಡಬೇಡಿ, ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡಿ, ಅದು ದೇವರ ಪಾದಪೀಠ. ಜೆರುಸಲೇಮಿನ ಮೇಲೆ ಆಣೆ ಇಡಬೇಡಿ, ಅದು ರಾಜಾಧಿರಾಜನ ಪಟ್ಟಣ. ನಿಮ್ಮ ತಲೆಯ ಮೇಲೂ ಆಣೆ ಇಡಬೇಡಿ. ಹಾಗೆ ಆಣೆ ಇಟ್ಟು ಅದರ ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕಪ್ಪಗೆ ಮಾಡೋದು ನಿಮ್ಮಿಂದಾಗದು. ಹೌದಾದರೆ ಹೌದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ. ಇದಕ್ಕಿಂತ ಮಿಗಿಲಾದದ್ದು
ಪಿಶಾಚಿಯಿಂದ ಪ್ರೇರಿತವಾದುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸುಮಾರು ವಿಷಯಗಳು ಹೇಳ್ತಾರೆ. ಎಲ್ಲವನ್ನು ಕೂಡ ಧ್ಯಾನಿಸೋದಕ್ಕಾಗೋದಿಲ್ಲ. ಒಂದೇ ಒಂದು ವಿಷಯವನ್ನು ಮಾತ್ರ ನಾನು ಮಾತಾಡ್ತೀನಿ. ಒಂದೇ ಒಂದು ವಿಷಯ, ಆಳವಾಗಿ, ಸ್ವಲ್ಪ ಆಳವಾಗಿ. ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ, ನಮಗೆಲ್ಲರಿಗೂ ಗೊತ್ತು, ಸರ್ಮನ್ ಆನ್ ದ ಮೌಂಟ್, ಬೆಟ್ಟದ ಪ್ರಬೋಧನೆ. ಈ ಕ್ರೈಸ್ತಿಯ ಜೀವನದ ಅಡಿಪಾಯವನ್ನು ಯೇಸು ಸ್ವಾಮಿ ಒಂದೊಂದಾಗಿ ಶಿಷ್ಯರಿಗೆ ಹೇಳಿದಂತಹ ವಿಷಯಗಳು. ಸಾಧಾರಣವಾಗಿ ಶುಭ ಸಂದೇಶಗಳಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿಯ ವಿರುದ್ಧ ಒಂದು ಅಪವಾದನೆ ಇದೆ. ಏನಂತ ಹೇಳಿದ್ರೆ, ಇವರು ಮೋಶೆಯ ನಿಯಮಗಳನ್ನು ಪಾಲಿಸೋದಿಲ್ಲ, ಮೋಶೆಯ ನಿಯಮಗಳನ್ನು ಪಾಲಿಸೋದಿಲ್ಲ, ಸಬ್ಬತ್ ದಿನದ ನಿಯಮಗಳನ್ನು ಪಾಲಿಸೋದೇ ಇಲ್ಲ, ಏನೇನೆಲ್ಲ ಮಾಡಬಾರ್ದು ಅದೆಲ್ಲ ಮಾಡ್ತಾರೆ ಎನ್ನುವ ಒಂದು ಅಪವಾದ ಇದ್ದೇ ಇರ್ತದೆ. ಆದರೆ ಯೇಸು ಸ್ವಾಮಿ ಇವತ್ತು ಹೇಳ್ತಾರೆ, ಪ್ರವಾದಿಗಳ ಪ್ರವಚನವನ್ನು, ನಿಯಮಗಳನ್ನು ನಾನು ಮುಗಿಸೋದಕ್ಕೆ ಬರಲಿಲ್ಲ, ಬದಲಾಗಿ ಸಿದ್ಧಿಗೆ ತರಲು, ಪರಿಪೂರ್ಣತೆಯನ್ನು ಅವುಗಳು ಕಾಣುವಂತೆ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಳೆಯ ಒಡಂಬಡಿಕೆ ಪರಿಪೂರ್ಣತೆಯನ್ನು ಯೇಸು ಸ್ವಾಮಿಯಲ್ಲಿ ಪಡೀತದೆ. ಹಳೆಯ ನಿಯಮಗಳು ಯೇಸು ಸ್ವಾಮಿ ಅವರಿಗೆ ಆ ನಿಯಮಗಳಿಗೆ ನಿಜವಾದ ಅರ್ಥವನ್ನು ಕೊಡುತ್ತಾರೆ ಎನ್ನುವುದನ್ನು ಯೇಸು ಸ್ವಾಮಿ ಈ ಸ್ವಾರ್ಥೆಯಲ್ಲಿ ಅತಿ ಸುಂದರವಾಗಿ ಹೇಳ್ತಾರೆ. ಎರಡನೇದಾಗಿ, ಮೆಸ್ಸಿಯಾನಿಕ್ ಫುಲ್ಫಿಲ್ಮೆಂಟ್. ಇಟ್ಸ್ ನಾಟ್ ಜಸ್ಟ್ ಪ್ರೊಫೆಟಿಕ್ ಫುಲ್ಫಿಲ್ಮೆಂಟ್. ಮೆಸ್ಸಿಯಾನಿಕ್ ಫುಲ್ಫಿಲ್ಮೆಂಟ್ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಸ್ವತಃ ಈ ಒಂದು ನಿಯಮಗಳನ್ನು ಪಾಲಿಸುತ್ತಾರೆ. ಕ್ಷಮಿಸಿ ಅಂತ ಹೇಳಿದಾಗ ಯೇಸು ಸ್ವಾಮಿ ಕ್ಷಮಿಸ್ತಾರೆ, ಪ್ರೀತಿಸಿ ಅಂದಾಗ ಯೇಸು ಸ್ವಾಮಿ ಪ್ರೀತಿಸ್ತಾರೆ, ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿ ಅಂತ ಹೇಳುವಾಗ ಯೇಸು ಸ್ವಾಮಿ ಅದನ್ನು ಮಾಡಿ ತೋರಿಸ್ತಾರೆ. ಇಟ್ಸ್ ಅ ಮೆಸ್ಸಿಯಾನಿಕ್ ಫುಲ್ಫಿಲ್ಮೆಂಟ್. ಹೀಗೆ ಯೇಸು ಸ್ವಾಮಿ ಈ ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಒಂದು ನಿಯಮವನ್ನು ಧ್ಯಾನಕ್ಕೆ ತಗೋತಾರೆ. ಏನಂತ ಹೇಳಿದ್ರೆ, ಕೊಲೆ ಮಾಡಬೇಡ, ನರಹತ್ಯೆ ಮಾಡಬೇಡ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಮೋಶೆ ಕೊಟ್ಟಂತಹ ನಿಯಮ, ಮೋಶೆ ಕೊಟ್ಟಂತಹ ನಿಯಮ. ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನ ಜೀವನಕ್ಕೆ ಅಂತಿಮವನ್ನು ತರುವುದಾದರೆ, ಕೊಲೆ ಮಾಡುವುದಾದರೆ, ದೇವರು ಯಾವತ್ತಿಗೂ ಕೂಡ ಅಂತಹ ಒಂದು ಕಠಿಣವಾದ ಘೋರ ಕಾರ್ಯಗಳನ್ನು ಅವರು ಯಾವತ್ತೂ ಪರಿಗಣಿಸಲಿಲ್ಲ. ಕಾಯಿನ ಆಬೇಲನನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದಾಗ ಕಾಯಿನನಿಗೆ ಹೇಳ್ತಾರೆ ದೇವರು, ಎಲ್ಲ ನಿನ್ನ ತಮ್ಮ, ಎಲ್ಲೋದ ಆತ? ಸ್ವಾಮಿ, ನಾನೇನು ನನ್ನ ತಮ್ಮನಿಗೆ ಕಾವಲುಗಾರನೇ, ಆತನ ರಕ್ತದ ಕೂಗು ನನ್ನ ಕಿವಿಗೆ ಬಿದ್ದಿದೆ. ಏಕೆಂತ ಹೇಳಿದ್ರೆ, ಜೀವ ಅನ್ನೋದು ಯಾರೂ ಭೂಲೋಕಕ್ಕೆ ತರುವಂತಹ ಅಧಿಕಾರವನ್ನು ದೇವರು ಕೊಡಲಿಲ್ಲ. ಯಾರಿಗೆ ಕೊಟ್ಟಿದ್ದಾರೆ? ದೇವರು ಮಾತ್ರ. ಒಬ್ಬ ಮನುಷ್ಯನಿಗೆ ಜೀವ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟಿ ಬರುತ್ತೆ ಅಂತ ಹೇಳಿದ್ರೆ ಅದು ದೇವರ ದಯೆ. ಒಬ್ಬ ಮನುಷ್ಯ ಒಂದು ಕುಟುಂಬದಲ್ಲಿ ಜೀವಿಸಿ ಆತನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಅಂತ ಹೇಳಿದ್ರೆ ಮರಣವೂ ಕೂಡ ದೇವರ ಕಾರ್ಯ, ಮನುಷ್ಯನ ಕಾರ್ಯ ಅಲ್ಲ. ಆದ ಕಾರಣ ಧರ್ಮಸಭೆಯಲ್ಲಿ ಆತ್ಮಹತ್ಯೆ ಮಾಡ್ಕೋಬಾರ್ದು ಎನ್ನುವ ನಿಯಮ ಇದೆ. ಏಕೆಂತ ಹೇಳಿದ್ರೆ, ಈ ಜೀವ, ವಿ ಆರ್ ನಾಟ್ ದ ಓನರ್ಸ್ ಆಫ್ ದಿಸ್ ಲೈಫ್, ವಿ ಆರ್ ಓನ್ಲಿ ಮ್ಯಾನೇಜರ್ಸ್ ಆಫ್ ದಿಸ್ ಲೈಫ್. ಏಕೆಂತ ಹೇಳಿದ್ರೆ, ಇದನ್ನು ನಾವು ಪಡ್ಕೊಂಡೂ ಬಂದಿಲ್ಲ, ತೆಗೆದಾಕೋಕ್ಕೂ ಅಧಿಕಾರ ನಮಗೆ ಇಲ್ಲ. ಎರಡೂ ಇರುವಂಥದ್ದು ದೇವರಿಗೆ. ಆದ ಕಾರಣ ಜೀವ ಎಂದರೆ ಪರಿಶುದ್ಧವಾದ ವಿಷಯ, ಅದಕ್ಕೆ ವಿರುದ್ಧವಾಗಿ ಯಾರೂ ಹೋಗಬಾರದು ಎನ್ನುವುದು ಮೋಶೆ ಮಾತನಾಡಿದಂತಹ ನಿಯಮ, ದೇವರು ಬಯಸಿದಂತಹ ನಿಯಮ. ಇವತ್ತು ಹೇಳ್ತಾರೆ ಯಾರೂ ಕೂಡ ಕೊಲೆ ಮಾಡಬಾರ್ದು. ಅದು ಅಷ್ಟಕ್ಕೆ ಮುಗಿಲಿಲ್ಲ. ಮೋಶೆಯ ನಿಯಮದ ಪ್ರಕಾರ ಇಂಟೆನ್ಷನಲ್ ಕಿಲ್ಲಿಂಗ್ ಅಂಡ್ ಇನ್ಇಂಟೆನ್ಷನಲ್ ಕಿಲ್ಲಿಂಗ್. ಇವತ್ತಿನ ಕಾನೂನಲ್ಲಿ ನಾವು ನೋಡ್ಬೋದು, ಈಗ ಒಬ್ಬ ಬಂದ್ಬಿಟ್ಟು ಕಾನ್ಸಂಟ್ರೇಟ್ ಮಾಡ್ತಾನೆ,
ಯಾರೋ ಒಬ್ಬ ವ್ಯಕ್ತಿನ ಅವನಿಗೆ ಆಗಲಿಲ್ಲ, ಏನೋ ಒಂದು ಮಾಡಿದ್ದಾನೆ, ಆದ ಕಾರಣ ಏನು ಮಾಡ್ತಾನೆ, ಓಕೆ ಇವನ್ನ ಒಂದೇ ಬಾರಿಗೆ ಮುಗಿಸ್ಬಿಡೋಣ ಅಂಥೇಳಿ ಆತನನ್ನು ಕೊಲೆ ಮಾಡ್ತಾನೆ. ದಿಸ್ ಈಸ್ ಇಂಟೆನ್ಷನಲ್ ಕಿಲ್ಲಿಂಗ್, ಕ್ರಿಮಿನಲ್ ಒಫೆನ್ಸ್. ಕ್ರಿಮಿನಲ್ ಒಫೆನ್ಸ್. ಅದು ಎಲ್ಲಿಂದ ಬರುತ್ತೆ? ನಿನ್ನ ಧ್ಯಾನದಿಂದ ಬರುತ್ತೆ. ಸಡನ್ನಾಗಿ ಬರೋದಿಲ್ಲ. ನೀನು ಅದರ ಬಗ್ಗೆ ಆಲೋಚನೆ ಮಾಡಿ, ಚಿಂತನೆ ಮಾಡಿ, ಪ್ಲಾನ್ ಮಾಡಿ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಅಂತಿಮವನ್ನು ತರುವಂತಹ ಘೋರವಾದ ಒಂದು ಕಾರ್ಯ. ಅದು ಯಾವಾಗಲೂ ಕೂಡ ದೇವರು ಕ್ಷಮಿಸೋದಿಲ್ಲ, ಬಯಸೋದಿಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದ ಕಾರಣ ಈ ಜೀವಕ್ಕೆ ಘನತೆ ಗೌರವವನ್ನು ಕೊಡುವ ಕರ್ತವ್ಯ ನಮ್ಮಲ್ಲಿ ಇದೆ ಎನ್ನುವುದನ್ನು ನಾವು ಯಾವತ್ತಿಗೂ ಮರೆಯಬಾರ್ದು. ದರ್ ಇಸ್ ಸಮಥಿಂಗ್ ಕಾಲ್ಡ್ ಅನ್ಇಂಟೆನ್ಷನಲ್ ಕಿಲ್ಲಿಂಗ್. ಇವಾಗ ನಮ್ಮ ಕಾನೂನಲ್ಲಿ ಹೇಳುವ ಪ್ರಕಾರ ಕಿಲ್ಲಿಂಗ್ ಫಾರ್ ಸೆಲ್ಫ್ ಡಿಫೆನ್ಸ್, ತನ್ನನ್ನು ಕಾಪಾಡಿಕೊಳ್ಳುವುದಕ್ಕೆ ಕೆಲವೊಂದು ವಿಷಯಗಳಾಗುತ್ತೆ. ನಾನು ಯಾರನ್ನೋ ಸುಮ್ಮನೆ ತಳೆದೆ ಸ್ವಾಮಿ, ಹೋಗಿ ಕೆಳಗೆ ಬಿದ್ದು ಸತ್ತೋದ ಅಂತ. ನಾನು ಸಾಯಿಸಬೇಕು ಅನ್ನುವ ಐಡಿಯಾ ನಂದಲ್ಲ. ನಾನು ತಪ್ಪಿಸ್ಕೋಬೇಕು ಅಂತೇಳಿ ತಳ್ಳಿದೆ, ಆತ ಹೋಗಿ ಕೆಳಗೆ ಬಿದ್ದು ಸತ್ತೋದ. ನಾನು ಏನು ಮಾಡಲಿ? ಸಂಖ್ಯಾಕಾಂಡದಲ್ಲಿ ಒಂದು ನಿಯಮ ಇದೆ. ಏನಂತ ಹೇಳಿದ್ರೆ, ಯಾರಾದರೂ ಇಂತಹ ಒಂದು ಮನುಷ್ಯನ ಮರಣಕ್ಕೆ ಕಾರಣರಾದರೆ ಯು ವಿಲ್ ಹ್ಯಾವ್ ಟು ಗೋ ಟು ದ ಪ್ಲೇಸ್ ಆಫ್ ರೆಫ್ಯೂಜ್. ಅಲ್ಲಿ ಹೋಗಿ ನೀನು ಇರ್ಕೋಬೇಕು. ನಿನ್ನ ಯಾರೂ ಅಲ್ಲಿ ಮುಟ್ಟೋದಿಲ್ಲ. ಏನು ಮಾಡ್ತಾರೆ? ನೀನು ಮಾಡಿದ ತಪ್ಪನ್ನು ಪರಿಗಣಿಸ್ತಾರೆ, ಚರ್ಚೆ ಮಾಡ್ತಾರೆ. ಒಂದು ವೇಳೆ ನೀನು ನಿಜವಾಗಲೂ ಆ ವ್ಯಕ್ತಿಯ ಕೊಲೆಗೆ ಕಾರಣ, ಇದನ್ನು ನೀನು ಬೇಕಂತಲೇ ಮಾಡಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ನಿನಗೆ ಸಿಗುತ್ತೆ. ಒಂದು ವೇಳೆ ನಿನ್ನ ಆಲೋಚನೆ ಅದು ಆಗಿರಲಿಲ್ಲ, ಆಕ್ಸಿಡೆಂಟಾಗಿ ಆಗಿದೆ ಅಂತ ಹೇಳುವಾಗ ನಿನಗೆ ನ್ಯಾಯವನ್ನು ಒದಗಿಸಿಕೊಡುವ ಕರ್ತವ್ಯ ಆ ಸಮುದಾಯಕ್ಕಿತ್ತು ಎನ್ನುವುದನ್ನು ಮೋಶೆ ನಿಯಮ ಹೇಳುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವೆಲ್ಲ ಮೋಶೆ ಹೇಳಿದ ಮಾತುಗಳು, ಇವೆಲ್ಲ ಮೋಶೆ ಕೊಟ್ಟ ನಿಯಮಗಳು. ಯೇಸು ಸ್ವಾಮಿ ಈ ನಿಯಮವನ್ನು ಹೇಗೆ ಅವರು ಒಂದು ಪರಿಪೂರ್ಣತೆಗೆ ತರ್ತಾರೆ ಅಂತ ಹೇಳಿದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, there is something called physical killing, there is something called moral killing. ಫಿಸಿಕಲ್ ಕಿಲ್ಲಿಂಗ್ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಓಕೆ, ಎಲ್ರಿಗೂ ಗೊತ್ತು. ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನನ್ನು ಕೊಲೆ ಮಾಡ್ದ ಅಂತ ಹೇಳಿದ್ರೆ ಇಟ್ಸ್ ಅ ಫಿಸಿಕಲ್ ಕಿಲ್ಲಿಂಗ್. ಮಾರಲ್ ಕಿಲ್ಲಿಂಗ್ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಒಳ್ಳೆಯ ಹೆಸರು, ಆತನ ಜೀವನವನ್ನು ನಾನು ಕಿತ್ತುಕೊಳ್ಳುವುದಾದರೆ ದಟ್ ಬಿಕಮ್ಸ್ ಮಾರಲ್ ಕಿಲ್ಲಿಂಗ್. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು 3 ಗುರುಗಳಿದ್ದೀವಿ. ಫಾದರ್ ಕಾಣಿಕರಾಜ್ ಇದ್ದಾರೆ, ಡಿಕನ್ ಪಿಂಟೋ ಇದ್ದಾರೆ, ಪೀಟರ್ ಪಿಂಟೋ, ನಾನಿದ್ದೀನಿ, ಫಾದರ್ ಸುರೇಶ್ ಇದ್ದಾರೆ. ಈಗ ಒಂದು ವೇಳೆ ನಾನು ಸುರೇಶ್ ವಿರುದ್ಧ ಇಲ್ಲ ಸಲ್ಲದಗಳನ್ನು ಹೇಳುತ್ತಾ ಅವರ ಸಮಾಧಾನವನ್ನು ಕೆಡಿಸಿ ಈ ಬಸಲಿಕಾದಲ್ಲಿ ಅವರು ಇನ್ನೊಂದು ದಿನ ಇರೋಕೆ ಆಗೋದಿಲ್ಲ ಎನ್ನುವ ಪರಿಸ್ಥಿತಿಗೆ ನಾನು ತರುವುದಾದರೆ ಆ ಮನುಷ್ಯನನ್ನು ನಾನು ಕೊಲೆ ಮಾಡಿದ ಹಾಗೆ ಅಲ್ವಾ? ಹೌದಾ ಇಲ್ವಾ? ಹೌದು. ಈ ವಿಷಯಗಳನ್ನು ನಾವು ಸುಲಭವಾಗಿ ಮಾಡಿಬಿಡ್ತೀವಿ. ನಮ್ಮ ಮನೆಗಳಲ್ಲಿ ಸುಲಭವಾಗಿ ಮಾಡಿಬಿಡ್ತೀವಿ. ಒಂದು ವ್ಯಕ್ತಿನ ನನಗೆ ಇಷ್ಟ ಆಗಲಿಲ್ಲ, ಒಂದು ವ್ಯಕ್ತಿಯ ಪ್ರಸನ್ನತೆ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದಾಗ ಅವರಲ್ಲಿ ಇರುವ ಇಲ್ಲ ಸಲ್ಲದಗಳನ್ನು ನಾವು ಸರಳವಾದ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನೋ ಒಂದು ವಿಷಯನ ತಗೊಂಡು ಅದಕ್ಕೆ ಬೇಕಾದ ಮಸಾಲೆ ಹಾಕಿ ಅದನ್ನು ಊರೆಲ್ಲ ಹರಡಿಸ್ಬಿಡ್ತೀವಿ. ಅದು ಎಷ್ಟು ಮಟ್ಟಿಗೆ ಘೋರವಾದ ವಿಷಯ ಅಂತ ಹೇಳಿದ್ರೆ ಒಂದು ಚಿಕ್ಕ ಕಥೆ ಇದೆ. ಅದೇನಂತ ಹೇಳಿದ್ರೆ, ಒಂದು ಹುಡುಗಿ ಬಂದು ಪಾಪ ನಿವೇದನೆ ಮಾಡೋಕ್ಕೆ ಹೋದ್ಲಂತೆ. ಪಾಪ ನಿವೇದನೆ ಮಾಡೋಕ್ಕೆ ಹೋದಾಗ, ಸ್ವಾಮಿ ನನ್ನ ತಪ್ಪುಗಳನ್ನು ಈ ಥರ ನಾನು ಒಬ್ಬರ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಿ ಇಲ್ಲ ಸಲ್ಲದಗಳನ್ನು ಮಾತಾಡಿ ಅವ್ರಿಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಆಕೆ ಪಾಪ ನಿವೇದನೆ ಮಾಡಿದ್ಲಂತೆ. ಆಗ ಗುರುಗಳು ಹೇಳಿದ್ರಂತೆ, ನೀನು ಹೋಗಿ ಒಂದು ತಲೆದಿಂಬು ತಗೋಬಾ. ಯಾವ ಥರ ತಲೆದಿಂಬು ಅಂತ ಹೇಳಿದ್ರೆ, ಈ ರೆಕ್ಕೆಗಳಿಂದ ಮಾಡಿರ್ತಾರಲ್ಲ ಆ ಥರ ತಲೆದಿಂಬನ ತಗೋಬೋ ಅಂತ ಹೇಳ್ತಾರಂತೆ. ತಗೊಬಿಡ್ತಲೆ ತಗೊಬಂದ್ಮೇಲೆ ನೀನು ಒಂದು ಕೆಲಸ ಮಾಡು, ಮನೆ ಮೇಲೆ ಹೋಗಿ ಆ ತಲೆದಿಂಬನ ಬಿಚ್ಚಿ ಆ ರೆಕ್ಕೆಗಳನ್ನ ಗಾಳಿಗೆ ಬಿಡು ಅಂತ. ಗಾಳಿಗೆ ಬಿಟ್ಟ ಆದಮೇಲೆ ಬಂದು ಗುರುಗಳ ಹತ್ರ ಹೇಳ್ತಾಳೆ, ಎಲ್ಲ ಮಾಡಿದ್ದೀನಿ ಸ್ವಾಮಿ ಅಂತ. ಆವಾಗ ಗುರುಗಳು ಹೇಳಿದ್ರಂತೆ, ಹೋಗಿ ಅದನ್ನೆಲ್ಲ ಆಯ್ಕೊಬಾ ಅಂತ.
ಆಗ ಅವಳು ಹೇಳಿದ್ಲಂತೆ, ಸ್ವಾಮಿ ಅದು ಹೇಗೆ ಸಾಧ್ಯ? ಗಾಳಿಗೆ ಎಲ್ಲ ಕಡೆ ಹೋಗ್ಬಿಟ್ಟಿದೆ, ನಾನು ಹೇಗೆ ಅದನ್ನು ಒಟ್ಟುಗೂಡಿಸಲು ಸಾಧ್ಯ? ಆವಾಗ ಗುರುಗಳು ಹೇಳಿದ್ರಂತೆ, ನಿನ್ನ ಕಾರ್ಯ ನಿನಗೆ ಪಾಠವನ್ನು ಹೇಳಿದೆ, ನೀನು ಈ ಮಾತನಾಡುವ ಮಾತುಗಳೂ ಅಷ್ಟೇ. ಒಂದ್ಸಲಿ ನಿನ್ನ ಬಾಯಿಂದ ಬಂದ ಮೇಲೆ ಅದೆಲ್ಲ ಕಡೆ ಹರಡುತ್ತೆ, ಮತ್ತೆ ನೀನು ಅದನ್ನು ಒಂದಾಗಿಸಿ ಅದನ್ನು ಕ್ಷಮಿಸೋಕ್ಕಾಗೋದಿಲ್ಲ, ತುಂಬ ಕಷ್ಟ. ಆದ ಕಾರಣ ನಿನ್ನ ಮಾತಿನಲ್ಲಿ ನಿನಗೆ ಗಮನ ಇರಲಿ ಎನ್ನುವ ವಿಷಯವನ್ನು ಹೇಳಿದ್ರಂತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ನಾವು ಈ ದೈಹಿಕವಾಗಿ ಕೊಲೆ ಮಾಡೋದಿಲ್ಲ, ಬದಲಾಗಿ ಆಧ್ಯಾತ್ಮಿಕವಾಗಿ ಕೊಲೆ ಮಾಡಿಬಿಡ್ತೀವಿ. ಸರಳವಾಗಿ ಸಾಧಾರಣವಾಗಿ ನಾವು ಹಿಂದೆ ಮುಂದೆ ಕೂಡ ಯೋಚನೆ ಮಾಡೋದಿಲ್ಲ. ಈಗ 4 ಜನ ಒಟ್ಟಿಗೆ ಸೇರಿ ಮಾತನಾಡಬೇಕಾದ್ರೆ ಆ ಅಮ್ಮ ಗೊತ್ತಾ, ಅವಳು ತುಂಬ ವರ್ಸ್ಟ್, ಅವಳು ಮನುಷ್ಯಾಗಿರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬಿಡ್ತೀವಿ, ಅವಳು ಮನುಷ್ಯಾಗಿರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಆ ಮಾತಿನ ಅರ್ಥ, ಆ ಮಾತಿನ ಕಷ್ಟ ನಿಮಗೆ ಬರಲ್ಲ, ಅದನ್ನು ಅನುಭವಿಸೋರಿಗೆ ಬರುತ್ತೆ. ಅಂತಹ ಒಂದು ಕಾರ್ಯವನ್ನು ನೀನು ಮಾಡಬಾರ್ದು. ಇಟ್ ಬಿಕಮ್ಸ್ ಅ ಮಾರಲ್ ಕಿಲ್ಲಿಂಗ್, ಅ ಸೀರಿಯಸ್ ಕ್ರಿಮಿನಲ್ ಒಫೆನ್ಸ್ ಅಗೇನ್ಸ್ಟ್ ಯುವರ್ ಬ್ರದರ್ ಅಂಡ್ ಸಿಸ್ಟರ್. ಸೊ ಏನು ಮಾಡಬೇಕು? ಬಾಯಿಗೆ ಬೀಗ ಹಾಕಬೇಕು, ಕಂಟ್ರೋಲ್ ಇಟ್ಕೋಬೇಕು ಬಾಯಿನ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಯಾವಾಗ ಕೊಲೆ ಮಾಡ್ತಾನೆ? ತನ್ನಲ್ಲಿ ಇರುವ ಕೋಪವನ್ನು ಆತನು ಆಳವಾಗಿ ಧ್ಯಾನಿಸಿ ಆ ಕೋಪವನ್ನು ಆತನು ಹಾಗೇ ಇಟ್ಟುಕೊಳ್ಳುವುದಾದರೆ ಆತ ಇನ್ನೊಬ್ಬ ವ್ಯಕ್ತಿಗೆ ಕಠಿಣವಾಗಿ ಇರ್ತಾನೆ, ಇನ್ನೊಬ್ಬ ವ್ಯಕ್ತಿಯ ಜೀವನಕ್ಕೆ ಅವನು ಕಷ್ಟವಾಗಿ ಶಾಪವಾಗಿ ಉಳಿಯುತ್ತಾನೆ. ಆಗ ಏನು ಮಾಡಬೇಕು? ಕೋಪ ಕಡಿಮೆ ಆಗಲಿ. ಸಂತ ಪೌಲ ಎಫೆಸರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಏನಂತ ಹೇಳಿದ್ರೆ, ನೀವು ಕೋಪಗೊಂಡರೂ ಕೂಡ ಪಾಪ ಮಾಡಬೇಡ, ಕೋಪಗೊಂಡರೂ ಕೂಡ ಪಾಪ ಮಾಡಬೇಡ. ನಿನ್ನ ಕೋಪ ಈ ಸಮುದ್ರ, ಈ ಸೂರ್ಯ ಮುಳುಗೋದ್ರಲ್ಲಿ ಸಮಾಧಾನ ಮಾಡ್ಕೊ, ಕೋಪದಿಂದ ನಿನ್ನ ಹಾಸಿಗೆಗೆ ಹೋಗಬೇಡ. ಏಕೆಂತ ಹೇಳಿದ್ರೆ ಇದು ಒಂದು ವಿಷದ ಮರ ಥರ ಬೆಳಿತಾನೇ ಇರ್ತದೆ, ಅದು ಯಾವತ್ತಿಗೂ ಕೂಡ ಒಣಗೋಗೋದಿಲ್ಲ. ಆದ ಕಾರಣ ಏನು ಮಾಡಬೇಕು? ನಿನ್ನಲ್ಲಿ ಕೋಪ ಇದೆಯಾ, ಆ ಕೋಪವನ್ನು ನೀನು ಒಂದು ಅಂತಿಮಕ್ಕೆ ತಗೋಬಾ, ಸಮಾಧಾನ ಮಾಡ್ಕೊ, ಸಮಾಧಾನದಿಂದ ನಿನ್ನ ಹಾಸಿಗೆಗೆ ಹೋಗು. ಇದು ಸಂತ ಪೌಲ ಹೇಳುವ ಮಾತು. ಯಾಕೋಬ ತನ್ನ ಪತ್ರದಲ್ಲಿ, 1ನೇ ಪತ್ರದಲ್ಲಿ ಹೇಳ್ತಾರೆ, ನೀವು ಕೇಳೋದ್ರಲ್ಲಿ ಕ್ವಿಕ್ಕಾಗಿ ಕೇಳಿ, ಇಮ್ಮಿಡಿಯೇಟ್ ಆಗಿ ಕೇಳಿ. ಯಾರಾದರೂ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ, ಆದರೆ ನೀವು ಮಾತಾಡೋದಕ್ಕೆ ಸಮಯ ತಗೊಳ್ಳಿ, ಕೋಪಗೊಳ್ಳೋದಕ್ಕೆ ಸಮಯ ತಗೊಳ್ಳಿ. ಇದು ಸಂತ ಯಾಗಪುರ ಹೇಳುವ ಮಾತು. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ಕುಟುಂಬಗಳಲ್ಲಿ ಈ ಜಗಳಗಳು ಬಂದಾಗ ಅದು ಅಂತಿಮಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಯಾಕಂತ ಹೇಳಿದ್ರೆ, ನಾನು ಹೇಳ್ತೀನಿ ಕೇಳ್ರಿ. ಯಾಕಂತ ಹೇಳಿದ್ರೆ, ಈಗ ಹೆಂಡತಿ ಮಾತಾಡ್ತಾಳೆ, ಅದಾದ ನಂತರ ಗಂಡ ಮಾತಾಡ್ತಾನೆ, ಪತ್ನಿ ಮಾತಾಡಿದ ಮೇಲೆ ಪತಿ ಮಾತಾಡ್ತಾನೆ, ಜಗಳ ಆದಮೇಲೆ ಇಬ್ಬರು ವಾದ ಮಾಡಬೇಕು. ಈಗ ಪತಿಯಾದವನು ಸರಿ ಆಯಿತು, ಈ ಕುಟುಂಬನ ಇಲ್ಲೇ ಉಳಿಸ್ಕೊಬಿಡೋಣ, ಜಗಳ ಮುಂದುವರಿಯೋದು ಬೇಡ ಅಂಥೇಳಿ ಹೆಂಡ್ತಿಗೆ ಹೇಳ್ತಾನೆ, ಬೇಡ ಇದನ್ನು ಹಿಂಗೆ ಮಾಡ್ಕೊಳ್ಳೋಣ, ಹಂಗೆ ಮಾಡ್ಕೊಳ್ಳೋಣ. ನೀನು ಹೇಳೋ ಮಾತು ಒಂದೂ ಕಿವಿಗೋಗಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಕಾರಣ ಇದೆ. ನೀನು ಹೇಳೋದನ್ನ ಕೇಳಿಸ್ಕೋಬಾರ್ದು ಎನ್ನುವ ಐಡಿಯಾ ಅಲ್ಲ, ನೀನು ಹೇಳೋದನ್ನು ಕೇಳಿಸ್ಕೋಬಾರ್ದು ಅಂತ ಐಡಿಯಾ ಅಲ್ಲ, ಅಥವಾ ನೀನು ಹೇಳೋದ್ರಲ್ಲಿ ಯಾವ ಜ್ಞಾನವೂ ಇಲ್ಲ ಅಂತ ಹೇಳೋದಲ್ಲ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪತ್ನಿ ಆದವಳು ಬೈದ ಮೇಲೆ ಪತಿಯಾದವನು ಉಪದೇಶ ಮಾಡಬೇಕಾದರೆ ಪತ್ನಿ ಆದವಳು ನೆಕ್ಸ್ಟ್ ಏನು ಪ್ರಶ್ನೆ ಕೇಳಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಅದರಿಂದಾಗಿ ನೀನು ಹೇಳೋದು ಕಿವಿಗೆ ಹೋಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದ ಕಾರಣ ಹೇಳ್ತಾರೆ, ಇನ್ನೊಬ್ಬರು ಮಾತನಾಡಬೇಕಾದರೆ ಕಿವಿಗೊಟ್ಟು ಆಲಿಸು, ಪ್ರತಿಯೊಂದು ಮಾತನ್ನು ಆಲಿಸು. ಆದರೆ ನೀನು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿದಾಗ ನಿಧಾನವಾಗಿ ಮಾತಾಡು. ಆವಾಗ ನಿನಗೆ ಆ ಸಂದರ್ಭ ಏನು, ಅಲ್ಲಿರುವ ವಿಷಯ ಏನು ಎನ್ನುವ ಅರಿವು ಬರುತ್ತೆ, ಜ್ಞಾನ ಬರುತ್ತೆ. ನಿನಗೆ ದೇವರು ದೈವಜ್ಞಾನವನ್ನು ಕೊಟ್ಟಿದ್ದಾರೆ. ಆ ದೈವಜ್ಞಾನವನ್ನು ಬಳಸಿ ಆ ಸಂದರ್ಭವನ್ನು ಸಮಾಧಾನವಾಗಿ ಇರಿಸಿಕೊಳ್ಳಲು
ನೀನು ನಿಧಾನವಾಗಿ ಮಾತನಾಡು, ನಿಧಾನವಾಗಿ ನಿನ್ನ ಕೋಪವನ್ನು ನೀನು ಅನುಭವಿಸು. ಪ್ರೀತಿಯ ಸಹೋದರ ಸಹೋದರಿ, ತುಂಬ ಮುಖ್ಯವಾದ ವಿಷಯಗಳು. ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಸಹೋದರನನ್ನ ಮೂರ್ಖ ಅಂತ ಹೇಳಿದ್ರೆ ನಿನಗೆ ನರಕ ಗ್ಯಾರಂಟಿ ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಕೂಡ ಯಾರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲ ಹೋಗ್ತೀವಿ. ಎಷ್ಟು ಸಲ ಯು ಫೂಲ್ ಅಂತ ಬೈತೀವಿ ಅಲ್ವಾ, ಮೂರ್ಖ ಮುಟ್ಟಾಳ ಅಂತ ಎಷ್ಟು ಸಲ ಬೈತೀವಿ. ಅದೆಲ್ಲ ತುಂಬ ಪಾಲಿಶ್ಡ್ ಲ್ಯಾಂಗ್ವೇಜ್ ಆ್ಯಕ್ಚುಲಿ ಅಲ್ವಾ. ಮನೆಗಳಲ್ಲಿ ಕೋಪ ಬಂದಾಗ ಹೆಂಗೆ ಬರುತ್ತೆ ಪದ? ಮಂಗಳವಾರ್ತೆ ಬರುತ್ತೆ. ಮಂಗಳವಾರ್ತೆ ಯಾವ ಥರ ಅಂತ ಹೇಳಿದ್ರೆ ಕಿವಿಗೆ ಹತ್ತಿ ಇಟ್ಕೋಬೇಕು ಅಂತಹ ಪದಗಳು ಬರುತ್ತೆ. ಮುಟ್ಟಾಳ ಮೂರ್ಖ ಅನ್ನೋದೆಲ್ಲ ಸ್ವಲ್ಪ ಡೀಸೆಂಟಾಗಿ ನಾವು ಬೈಬಲ್ ಗ್ರಂಥದಲ್ಲಿ ಬರೆದವ್ರೆ. ಅಂದರೆ ಕೋಪದಿಂದ ನೀನು ಮಾತನಾಡುವ ಮಾತುಗಳ ಮೇಲೆ ನಿನಗೆ ಒಂದಷ್ಟು ಮಟ್ಟಿಗೆ ಹಿಡಿತಾ ಇರಲಿ. ನಿನ್ನ ಸಹೋದರ ಮೂರ್ಖ ಅಲ್ಲ, ಮುಟ್ಟಾಳ ಅಲ್ಲ. ನಿನ್ನ ಸಹೋದರ ಪ್ರೀತಿಮಯ ಸ್ನೇಹಿತ. ಇದನ್ನು ನಾವು ಮರಿಬಾರದು. ಅವರಿಗೆ ಕೊಡಬೇಕಾದ ಗೌರವವನ್ನು ನೀನು ಕೊಟ್ಟಾಗ ನಿನ್ನಲ್ಲಿ ಆ ಭೇದ ಭಾವಗಳು ಬರೋದಿಲ್ಲ, ಬೇಡವಾದ ಕೋಪಕ್ಕೆ ಸ್ಥಳವಿರೋದಿಲ್ಲ, ಆ ಜೀವಕ್ಕೆ ವಿರುದ್ಧವಾಗಿ ಮಾಡುವ ಆಲೋಚನೆಗಳು ಬರೋದಿಲ್ಲ, ಕಾರ್ಯಗಳು ಇರೋದಿಲ್ಲ. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳಬೇಡ. ಆತನನ್ನು ನೀನು ಮೂರ್ಖ ಅಂತ ಹೇಳಿದ್ರೂ ಕೂಡ ನರಕಕ್ಕೆ ನೀನು ಒಳಗಾಗುವೆ. ಆದ ಕಾರಣ ನಿನ್ನ ಸಹೋದರನಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸು, ನಿನ್ನ ಕೋಪವನ್ನಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಮ್ಮಲ್ಲಿರುವ ವಿಷಯ ಏನಂತ ಹೇಳಿದ್ರೆ, ಸಾಧಾರಣವಾಗಿ ಎಲ್ಲ ಮನುಷ್ಯರಿಗೂ ಇರುವ ವಿಷಯ ಏನಂತ ಹೇಳಿದ್ರೆ, ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಕೋಪ ಬರುತ್ತೆ ಸ್ವಾಮಿ. ಕೋಪ ಬಂದರೆ ನಾನು ಏನು ಮಾಡ್ತೀನಂತ ನನಗೇ ಗೊತ್ತಿಲ್ಲ. ಅನುಭವ ಇದೆಯಾ? ಏನಂತೀರಾ? ಕೋಪ ಬಂದರೆ ಬಾಯಲ್ಲಿ ಏನು ಬರುತ್ತೆ, ಕೈಯಲ್ಲಿ ಏನು ಸಿಗುತ್ತೆ ಗೊತ್ತಾಗಲ್ಲ. ರೈಟಾ? ಇಲ್ವಾ? ಈ ಕಡೆ ಇರೋರು ಯಾರಿಗೂ ಕೋಪ ಬರ್ತಾ ಇಲ್ಲಂತೆ. ಹೌದಾ ಇಲ್ವಾ? ತಲೆ ಅಲ್ಲಾಡಿಸಿ. ಹೌದು. ಈ ಕಡೆ ಕೋಪ ಬಂದರೆ ಪದಕ್ಕೆ ಒಂದು ಅಳತೆ ಇಲ್ಲ. ಕೈಗೆ ಏನು ಸಿಗುತ್ತೆ ಅವೆಲ್ಲ ಬಂದ್ಬಿಟ್ಟು ಹಾರಾಡುತ್ತೆ. ಅದಕ್ಕೆ ಯಾರೋ ಹೇಳ್ತಿದ್ರು, ನೀನು ಹೆಂಡ್ತಿ ಅಡುಗೆ ಮಾಡಬೇಕಾದ್ರೆ ಕೋಪ ಬರಿಸ್ಬೇಡ. ಯಾಕೆಂತ ಹೇಳಿದ್ರೆ ಕುಕ್ಕರು ಆಮೇಲೆ ಉಳಿದ ವಿಷಯಗಳೆಲ್ಲ ಹಾಲಿಗೆ ಬರುತ್ತೆ. ಊಟ ಮಾಡಿ ಆರಾಮಾಗಿ ಕೂತ್ಕೊಂಡಿರ್ಬೇಕಾದ್ರೆ ಮಾತಾಡಿ ಏನು ಸಿಗಲ್ಲ ಸೋಫಾದಲ್ಲಿ. ಅದು ಏನಾದರೂ ಸಿಕ್ಕಿದ್ರೆ ತಲೆದಿಂಬು ಏನಾದರೂ ಸಿಗುತ್ತೆ, ಸುಲಭವಾಗಿರ್ತದೆ. ಪ್ರೀತಿಯ ಸಹೋದರ ಸಹೋದರಿಯರು, ಎಲ್ರಿಗೂ ಇದೆ ಈ ಸಮಸ್ಯೆ. ನನಗೂ ಇತ್ತು ಈ ಸಮಸ್ಯೆ. ಕೋಪ ಅಂತ ಹೇಳಿದ್ರೆ ತಡ್ಕೊಳಕ್ಕೆ ಆಗದೇ ಇರುವಂತಹ ಕೋಪ. ಸೆಮಿನೇರಿಯಲ್ಲಿ ನಾನು ಇರಬೇಕಾದ್ರೆ ಒಂದ್ಸಲಿ ಹಾಗೆ ಆಗಿತ್ತು. ತುಂಬ ಕೋಪ. ಅದರಿಂದಾಗಿ ಸೆಮಿನೇರಿಯಲ್ಲಿ ನನ್ನ ಸ್ಪಿರಿಚುವಲ್ ಡೈರೆಕ್ಟ್ರು ನನ್ನ ಕರೆದಿದ್ರು. ನಾನು ಹೋಗಿ ಹೇಳಿದೆ, ಸ್ವಾಮಿ ಕೋಪ ಬಂದರೆ ತಡ್ಕೊಳಕ್ಕಾಗಲ್ಲ, ಏನು ಮಾಡೋದು? ಆವಾಗ ಒಂದು ವಿಷಯ ಹೇಳಿದ್ರು ನನಗೆ, ತುಂಬ ಕಷ್ಟವಾದ ವಿಷಯ. ಏನಂತ ಹೇಳಿದ್ರೆ, ನಿನಗೆ ಕೋಪ ಬಂದಾಗ ನಮೋಮರಿಯ ಪ್ರಾರ್ಥನೆ ಹೇಳು. ಒಂದ್ಸರಿ ನಮೋಮರಿಯ ಪ್ರಾರ್ಥನೆ ಹೇಳಿ ಆದಮೇಲೆ ಇನ್ನೂ ಕೋಪ ಇದೆ ಅಂತ ಹೇಳಿದ್ರೆ 2ನೇ ಸಲ ಹೇಳು. ಇನ್ನೂ ಕೋಪ ಇದೆ ಅಂತ ಹೇಳಿದ್ರೆ 3ನೇ ಸಲ ಹೇಳು. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನನಗೆ ಗೊತ್ತಿಲ್ಲ, ಈಗ ಕೋಪ ಅನ್ನೋದೇ ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡ್ತೀನಿ. ಅವಾಗೆಲ್ಲ ಇಮ್ಮಿಡಿಯೇಟ್ ರಿಯಾಕ್ಷನ್ ಬರ್ತಿತ್ತು. ಇವಾಗ ಆ ಕೋಪ ಎಲ್ಲ ಕಡಿಮೆ ಆಗಿದೆ. ಬಹುಶಃ ಸುರೇಶ್ ಇಸ್ ಲಿವಿಂಗ್ ವಿತ್ ಮೀ ಫಾರ್ ಅಬೌಟ್ 7 months. ಯಾವತ್ತಾದ್ರೂ ಕೋಪ ಮಾಡ್ಕೊಳ್ಳಿ ನೋಡಿದ್ಯಪ್ಪ? ಇಲ್ಲ. ಐ ಹ್ಯಾವ್ ಅ ಹೈ ಬ್ಲಡ್ ಪ್ರೆಷರ್. ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ, ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಯಾವಾಗ ಕೋಪವನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಿನ್ನ ಒಡೆಯ ಕೋಪ ಅಂತ ಹೇಳಿದ್ರೆ ನೀನು ಕೋಪಕ್ಕೆ ಗುಲಾಮ. ಸ್ವಾಮಿ ಕೋಪ ಬಂದರೆ ಏನು ಮಾಡೋದು ಗೊತ್ತಾಗಲ್ಲ, ಎಲ್ಲ ಕೆಟ್ಟ ಪದಗಳೇ ನನ್ನ ಬಾಯಿಂದ ಬರುತ್ತೆ ಅಂತ ಹೇಳಿದ್ರೆ ನೀನು ಕೋಪವನ್ನು ಆಡಳಿತ ಮಾಡ್ತೀಯೋ ಅಥವಾ ಕೋಪ ನಿನ್ನನ್ನು ಆಡಳಿತ ಮಾಡ್ತದೋ? ಈಗ ದೇವರು ಜೀವವನ್ನು ಅತಿ ಉನ್ನತ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಜೀವಕ್ಕೆ.
ಅವರಿಂದ ಬರುವಂತಹ ಜೀವ. ಈ ಜೀವವನ್ನು ಯಾವುದೋ ಒಂದು ವಿಷಯಕ್ಕೆ ಗುಲಾಮವಾಗಿ ನಾನು ಸಮರ್ಪಿಸ್ಬಿಟ್ರೆ ಆಗ ನನಗೆ ಇರುವಂತಹ ಅರ್ಹತೆ ಏನು, ನನಗೆ ಇರುವಂತಹ ಗೌರವವೇನು, ನನಗೆ ಇರುವಂತಹ ಅಧಿಕಾರ ಏನು? ಯೋಚನೆ ಮಾಡಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಯಾವತ್ತಾದರೂ ಯಾರಾದರೂ ಸ್ವಾಮಿ ನಾನು ಕೋಪನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಕಠಿಣವಾದ ಒಂದು ವಿಷಯವನ್ನು ನಾನು ಅನುಭವಿಸ್ತೀನಿ ಅನ್ನೋದನ್ನು ನೀವು ಮತ್ತೆ ಪರಿಗಣಿಸ್ಕೋಬೇಕು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕೋಪ ಕಂಟ್ರೋಲಲ್ಲಿ ಇರಲಿ. ಇದನ್ನು ಯೇಸು ಸ್ವಾಮಿ ಸುಂದರವಾಗಿ ಹೇಳ್ತಾರೆ. ಈಗ ನಾನು ಹೇಗೆ ಮಾಡೋದು ಫಾದರ್? 5 ಮುಖ್ಯವಾದ ವಿಷಯಗಳನ್ನು ನಾನು ನಿಮ್ಮಲ್ಲಿ ಹಂಚ್ಕೋತೀನಿ. ಮೊದಲನೇದು ಏನಂತ ಹೇಳಿದ್ರೆ, ನಿಮಗೆ ಸೆಲ್ಫ್ ಕಂಟ್ರೋಲ್ ಇರಬೇಕು. ಪ್ರತಿಯೊಬ್ಬರಿಗೂ ಕೂಡ ಇದು ನಾನು ಮಾಡಬೇಕು, ಇದು ನಾನು ಮಾಡಬಾರ್ದು, ಇದನ್ನು ಮಾತಾಡಬೇಕು, ಇದನ್ನು ನಾನು ಮಾತಾಡಬಾರ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಮ್ಮೆ ನಾನು ಈ ಗೊಂದಲಗಳು ಬಂದು ಹೇಳ್ತಾರೆ, ಸ್ವಾಮಿ ಇವರೆಲ್ಲ ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡೆ ಸ್ವಾಮಿ, ಆದರೆ ನಾನು ಅದರಲ್ಲಿ ಭಾಗಿಯಾಗಲಿಲ್ಲ ಸ್ವಾಮಿ. ಇವರೆಲ್ಲ ಹೇಳ್ತಿದ್ರು, ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ರು, ನಾನು ಸುಮ್ಮನೆ ಅಲ್ಲಿ ಕೂತಿದ್ದೆ, ನಾನು ಭಾಗಿಯಾಗಲಿಲ್ಲ ಸ್ವಾಮಿ. ನೀನು ಸುಮ್ಮನೆ ಕೂತಿದ್ದು ನಿಂದು ಓಟ್ ಆಯ್ತು ಅಲ್ಲಿ ಅಲ್ವಾ? ಸುಮ್ಮನೆ ಕೂತಿದ್ದು ನಿಂದು ಓಟ್ ಆಯಿತು. ಈಗ ಆ್ಯಕ್ಟ್ಸ್ ಆಫ್ ಕಮಿಷನ್, ಆ್ಯಕ್ಟ್ಸ್ ಆಫ್ ಒಮಿಷನ್ ಇದೆ. ಯಾವ ಕೆಟ್ಟ ವಿಷಯವನ್ನು ನಾನು ಮಾಡಬಾರ್ದು ಅದನ್ನು ಮಾಡಿದ್ರೆ ಆ್ಯಕ್ಟ್ ಆಫ್ ಕಮಿಷನ್. ಯಾವ ಒಳ್ಳೆ ವಿಷಯವನ್ನು ನಾನು ಮಾಡಬೇಕಾಗಿತ್ತು ನಾನು ಮಾಡಲಿಲ್ವೋ ಅದು ಆ್ಯಕ್ಟ್ ಆಫ್ ಒಮಿಷನ್. ಎರಡೂ ಪಾಪನೇ. ಸಾಧಾರಣವಾಗಿ ಹೇಳೋದಾದರೆ, ಈಗ ಕುಟುಂಬವನ್ನು ಬಿಡೋಣ, ಧರ್ಮಸಭೆಗೆ ಬರೋಣ. ಈಗ ಸಾಧಾರಣವಾಗಿ ತುಂಬ ಕ್ಲೋಸ್ ಆಗಿ ಧರ್ಮಸಭೆಯಲ್ಲಿರೋರು ಯಾರ ಬಗ್ಗೆ ಮಾತಾಡ್ತಾರೆ ಹೇಳಿ? ಯಾರು? ಫಾದರ್ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಅನುಭವ. ಫಾದರ್ ಬಗ್ಗೆ ಮಾತಾಡ್ತಾರೆ. ಈಗ 3 ಜನ ಸೇರಿ ಫಾದರ್ ಬಗ್ಗೆ ಮಾತನಾಡ್ತಾರೆ. ಓಕೆ, ಅವ್ನು ಸರಿಯಿಲ್ಲ, ಮುಂಗೋಪಿ, ಹಂಗಿದಾನೆ, ಮುಖ ಯಾವಾಗಲೂ ಯೇಸ್ವಾಮಿ ಹೇಳ್ದಾಗೇನೆ ಯಾವಾಗಲೂ ಸ್ಟ್ರಿಕ್ಟ್ ಆಗಿದ್ರೆ ಆ ಮೂತಿ ನೋಡು, ಯಾವತ್ತಾದರೂ ನಗು ಬಂದೈತೆ ಆ ಮೂತಿಯಲ್ಲಿ, ಈ ಸ್ವಾಮಿಯರು ಏನು ಹಿಂಗಿದ್ದಾರೆ ಅಂಥೇಳಿ ಬೈತೀವಿ. ಸ್ವಲ್ಪ ನಗ್ನಗ್ತಾ ಇದ್ರೆ ಏನು ಮಾಡ್ತಾರೆ, ಇನ್ನೇನು ಮೆಂಟ್ಲ, ಯಾವಾಗಲೂ ಅಲ್ಗಿಂಚ್ಕೊಂಡಿದ್ದಾನೆ ಅಂತ ಹೇಳ್ತೀವಿ ಅಲ್ವಾ? ಇದು ಸಾಧಾರಣವಾಗಿ ಇದ್ದಿದ್ದೆ. ಯಾವಾಗ ಗುರುಗಳನ್ನ ನಾವು ಪ್ರೀತಿಸ್ತೀವೋ ಆವಾಗ ಈ ಮಾತುಗಳೆಲ್ಲ ಬರೋದಿಲ್ಲ. ಯಾವಾಗ ನಾವು ಅಲ್ಲಿ ಪ್ರೀತಿ ಇಲ್ವೋ ಆವಾಗ ಈ ಮಾತುಗಳೆಲ್ಲ ಬರುತ್ತೆ. ಆಗ ನಾವು ಕೇಳಿದ್ರೆ, ಏನಮ್ಮ ನಾವು ಇಷ್ಟೆಲ್ಲ ದುಡಿತೀವಿ, ನೀನು ಹೋಗಿ, ನಾನೇನು ಹೇಳಲಿಲ್ಲ ಸ್ವಾಮಿ, ಅವರೆಲ್ಲ ಮಾತಾಡ್ತಿದ್ರು, ನಾನು ಸುಮ್ಮನೆ ಇದ್ದೆ. ನೀನು ಸುಮ್ಮನೆ ಇರಬಾರ್ದಾಗಿತ್ತು. ಒಂದು, ಮಾತಾಡಬೇಡ ಅಂತ ಹೇಳಬೇಕಾಗಿತ್ತು. ಎರಡನೇದು, ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಜಾಗ ಬಿಟ್ಟು ಹೋಗಬೇಕಾಗಿತ್ತು. ಎರಡೂ ಮಾಡಲಿಲ್ವೇ? ಸೊ ಯು ಡೋಂಟ್ ಹ್ಯಾವ್ ಅ ಸೆಲ್ಫ್ ಕಂಟ್ರೋಲ್. ನೀನು ಏನು ಮಾಡಬೇಕೋ ಅದನ್ನು ಮಾಡುವ ಕರ್ತವ್ಯ ನಿನ್ನಲ್ಲಿದೆ. ಅದನ್ನು ಮಾಡಿ ಮುಗಿಸಬೇಕಾದ ಶಕ್ತಿಯನ್ನು ನೀನು ಬೇಡ್ಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಒಂದು ಮಾತು ಬಂತು ಇದರಲ್ಲಿ, ಒಂದು ವಾಕ್ಯ. ಹೌದು ಅಂದರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಉಳಿದದ್ದೆಲ್ಲ ಯಾರಿಂದ ಬರುತ್ತೆ? ಹೌದು ಅಂದರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಉಳಿದದ್ದೆಲ್ಲ ಯಾರಿಂದ ಬರುತ್ತೆ? ನಿಮ್ಮಿಂದ ಬರುತ್ತಾ? ಯಾರಿಂದ ಬರುತ್ತೆ? ಏನಮ್ಮ? ಪಿಶಾಚಿಯಿಂದ ಬರುತ್ತೆ. ಓಕೆ, ಆದುದರಿಂದ ನಮಗೆ ಒಂದಷ್ಟು ಮಟ್ಟಿಗೆ ಸೆಲ್ಫ್ ಕಂಟ್ರೋಲ್ ಇರಬೇಕು. ಒಂದು. ಎರಡನೇದಾಗಿ, ಈ ಕೋಪಕ್ಕೆ ನಾನು ಒಂದು ಅಂತಿಮವನ್ನು ಕೊಡಬೇಕು ಅಂತ ಹೇಳಿದ್ರೆ, ದೇರ್ ಶುಡ್ ಬಿ ರಿಕನ್ಸಿಲಿಯೇಷನ್, ಸಮಾಧಾನ, ರಿಕನ್ಸಿಲಿಯೇಷನ್. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಕಾಣಿಕೆ ತರ್ತಾ ಇದೆಯಾ, ಕಾಣಿಕೆ ತಂದಾಗ ನಿನಗೆ ಅರ್ಥ ಆಗುತ್ತೆ ನಿನ್ನ ಸಹೋದರನ ವಿರುದ್ಧ ನಿನಗೆ ಕೋಪ ಇದೆ, ಆದ ಕಾರಣ ಏನು ಮಾಡು, ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಡು. ಕೋಪದಿಂದ ಸಮರ್ಪಿಸುವ ನಿನ್ನ ಕಾಣಿಕೆ ನನಗೆ ಬೇಡ. ಯೇಸು ಸ್ವಾಮಿ ಹೇಳ್ತಾರೆ, ಏನು ಮಾಡಬೇಕು? ನಿನ್ನ ಕಾಣಿಕೆಯನ್ನು ಅಲ್ಲಿ ಇಟ್ಟು ಸಮಾಧಾನ ಮಾಡ್ಕೋ ಫಸ್ಟು, ಅದಾದ ಮೇಲೆ ಕಾಣಿಕೆಯನ್ನು ಸಮರ್ಪಿಸು. ಆಗ ನಿನ್ನ ಕಾಣಿಕೆಗೆ ಬೆಲೆ ಇದೆ, ನಿನ್ನ ಕಾಣಿಕೆಗೆ ಅರ್ಹತೆ ಇದೆ. ಇಲ್ಲ ಅಂತ ಹೇಳಿದ್ರೆ ನಿನಗೂ ಇಲ್ಲ, ನಿನ್ನ ಕಾಣಿಕೆಗೂ ಇಲ್ಲ, ಯೇಸು ಸ್ವಾಮಿ ಹೇಳ್ತಾರೆ. ಆದ ಕಾರಣ ಎರಡನೇ ಮುಖ್ಯವಾದ ವಿಷಯ, ಸಮಾಧಾನವನ್ನು ಮಾಡಿಕೊ. ಕೆಲವರಿಗೆ ಹೆಮ್ಮೆ ಏನು ಗೊತ್ತಾ? ಕುಟುಂಬದಲ್ಲಿ ಏನೋ ಒಂದು ಜಗಳ ಆಗಿರ್ತದೆ, ಆ 20 ವರ್ಷದಿಂದ ನಾನು ಮಾತಾಡೋಲ್ಲ ಸ್ವಾಮಿ, ಅವನ ಹತ್ರ ಏನು ದೊಡ್ಡದಾಗಿ ಸಾಧಿಸ್ಬಿಟ್ಟಂಗೆ. ಅಂಥವ್ರನ್ನ ಏನು ಮಾಡಬೇಕು? ಗೇಟ್ ಹತ್ರ ಕರ್ಕೊಂಡೋಗಿ ಕಪಾಳಕ್ಕೆ ಒಂದು ಬಿಡಬೇಕು. ಏನು ಸಾಧಿಸ್ಬಿಟ್ಟಿದ್ಯಾ ನೀನು ಅಂತ.
20 ವರ್ಷದಿಂದ ನಾನು ಮಾತಾಡೋಲ್ಲ ಸ್ವಾಮಿ, ಅದರಲ್ಲಿ ಸಾಧನೆ ಮಾಡೋಕ್ಕೇನೂ ಇಲ್ಲ. ನಿನ್ನ ಕ್ರೈಸ್ತಿಯ ಜೀವನಕ್ಕೆ ಒಂದು ರೀತಿಯ ಅಸಹ್ಯ ಅದು. ಯೇಸು ಸ್ವಾಮಿನ ನೀನು ಅನುಭವಿಸಲೇ ಇಲ್ಲ ಎಂಬುದಾಗಿ ಅರ್ಥ. ಪಾಪ ನಿವೇದನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರೆ, ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರೆ. ಅಂತಹ ಕರುಣಾಮಯಿ ದೇವರ ಮಕ್ಕಳಾಗಿರುವ ನಾವು ಅವನ ಜೊತೆ ನಾನು ಮಾತಾಡಲ್ಲ ಸ್ವಾಮಿ ಅಂತ ಹೇಳಿದ್ರೆ 20 ವರ್ಷಗಳ ಕಾಲ ನೀನು ದೇವರ ವಿರುದ್ಧ ಇದೆಯಾ ಎಂಬುದಾಗಿ ಅರ್ಥ. ತುಂಬ ಮುಖ್ಯ ಪ್ರೀತಿಯ ಸಹೋದರ ಸಹೋದರಿಯರೇ, ಆಲೋಚನೆ ಮಾಡಿ. ಮೂರನೇದಾಗಿ ಕ್ಷಮಿಸುವ ಮನೋಭಾವ. ಕ್ಷಮಿಸಬೇಕು. ಒಬ್ಬರು ಕ್ಷಮೆ ಕೇಳಿದಾಗ ಕ್ಷಮಿಸಬೇಕು. ಕೆಲವರು ಹೇಳ್ತಾರೆ ಐ ಫರ್ಗಿವ್ ಫಾದರ್ ಬಟ್ ಐ ಡು ನಾಟ್ ಫರ್ಗೆಟ್. ಅದೇನು ಕ್ಷಮೆ? ಅದೇನು ಕ್ಷಮೆ? ನಿನ್ನ ಮನೆಗೆ ಬರ್ತೀನಿ ಆದರೆ ಊಟ ಮಾಡಲ್ಲ, ಅದಕ್ಕೇನಕ್ಕೆ ಬರ್ತೀಯ? ನಿನ್ನ ಮನೆಯಲ್ಲೇ ಇದ್ಕೊಬಿಡು. ದೇವರು ನಮ್ಮ ಪಾಪಗಳ ಲೆಕ್ಕವನ್ನು ಇಟ್ಕೊಳ್ಳೋದಾದರೆ ನಾವು ಬದುಕೋಕ್ಕಾಗಲ್ಲ. ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರೆ. ಅದೇ ರೀತಿ ನಮ್ಮ ಸಹೋದರ ಸಹೋದರಿಯರು ನಮ್ಮಲ್ಲಿ ಕ್ಷಮೆ ಕೇಳುವಾಗ ಕ್ಷಮಿಸು, ಅದೇ ರೀತಿ ನೀನು ಕೂಡ ಕ್ಷಮೆಯನ್ನು ಕೇಳು. ನಾಲ್ಕನೇದಾಗಿ ನಿನ್ನ ಮಾತಿನಲ್ಲಿ ಹಿಡಿತಾ ಇರಲಿ. ಮಾತೇ ಎಲ್ಲ ಕೆಡಿಸೋದು. ಎಲ್ಲ ಕೆಟ್ಟ ಸಂದರ್ಭಗಳಿಗೆ ಕಾರಣ ಮಾತೆ, ನಾಳಿಗೆ. ಇದರಲ್ಲಿ ಹಿಡಿತಾ ಇದ್ದರೆ ಎಲ್ಲವೂ ಸರಿಯಾಗಿರ್ತದೆ. ಒಬ್ಬ ಮನುಷ್ಯ ಕೆಟ್ಟವನೋ ಒಳ್ಳೆಯವನೋ ಅಂತ ಹೇಳೋದು ಈ ಮಾತಿನಿಂದ. ಯೇಸು ಸ್ವಾಮಿ ಹೇಳ್ತಾರೆ, ಏನು ಒಳಗೋಗುತ್ತೋ ಅದು ನಿನ್ನನ್ನು ಕೆಟ್ಟವನಾಗಿ ಮಾರ್ಪಡಿಸೋದಿಲ್ಲ, ಏನು ಒಳಗಿಂದ ಹೊರಗೆ ಬರುತ್ತೋ ಅದೇ ನಿನ್ನ ಕೆಟ್ಟವನಾಗಿ ಮಾರ್ಪಡಿಸುತ್ತೆ. ಕೆಲವರು ಹೇಳ್ತಾರೆ ಹಂದಿ ಮಾಂಸ ತಿನ್ನಬಾರ್ದು ಸೈತಾನ ಅಂತ, ಅಲ್ವಾ? ಯಾರಾದ್ರೂ ಹೇಳಿದಾರ ನಿಮಗೆ? ನಿಮ್ಗೆ ಹೇಳಿದಾರಾ? ತಲೆ ಅಲ್ಲಾಡ್ಸ್ರಿ. ಓನೇ ಇಲ್ಲಾಂದ್ರೆ ಇಲ್ಲ ನೀ ಹೇಳಿಲ್ವಾ? ತಿಂತೀರೇ? ವೆರಿ ಗುಡ್. ಯಾರಾದ್ರೂ ಹೇಳೋರಾ? ನಮ್ಮ ಅಮ್ಮ ಹೇಳಿದ್ರು ನನಗೆ, ರೋಮ್ಗೆ ಹೋಗ್ಬೇಕಾದ್ರೆ ಮಗನೇ ಅಲ್ಲಿ ಎಲ್ಲ ಬರೀ ಹಂದಿ ಮಾಂಸ ತಿಂತಾರಂತೆ, ನೀನು ತಿನ್ನಬೇಡ ಸೈತಾನ ಅಂತ. ನಾನು ಓದೆ, ಅಮ್ಮ ಹೇಳಿದಾರಲ್ಲ, 1 ವಾರ ಕಂಟ್ರೋಲ್ ಮಾಡಿದೆ. 1 ವಾರ ಕೊಡೋದಲ್ಲ, ಹಂದಿ ಮಾಂಸನೇ ಕೊಡ್ತಾರೆ. ಬರೋದ್ರಲ್ಲೆಲ್ಲ ಹಂದಿ ಮಾಂಸ ಸ್ವಲ್ಪನಾದ್ರೂ ಇರ್ತದೆ. ಏನು ಮಾಡೋದು? ಹಸಿವು ಎಲ್ಲೂ ಹೋಗಿ ತಗೊಳಕ್ಕಾಗಲ್ಲ. ನಾನಿದ್ದಂಥ ಒಂದು ಸ್ಥಳ, ನಾನು ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅರ್ಧ ಗಂಟೆ ನಡ್ಕೊಂಡು ಹೋಗ್ಬೇಕು. ಬರೀ ಬನ್ನು ಬ್ರೆಡ್ ತಿನ್ಕೊಂಡು ಜೀವನ ಆಗೋದಿಲ್ಲ, ಪರವಾಗಿಲ್ಲ ಅಮ್ಮ ನನ್ನ ಕ್ಷಮಿಸ್ಬಿಡು ಅಂತ ಸ್ಟಾರ್ಟ್ ಮಾಡಿದೆ. ಪ್ರೀತಿಯ ಸಹೋದರ ತಿನ್ನೋದರಲ್ಲಿ ಮನುಷ್ಯ ಕೆಟ್ಟವನಾಗೋದಿಲ್ಲ. ಯೇಸು ಸ್ವಾಮಿ ಸಂತ ಪೇತ್ರನಿಗೆ ಹೇಳ್ತಾರೆ, ನಾನು ಸೃಷ್ಟಿಸಿದಲ್ಲಿ ಯಾವುದು ಕೂಡ ಕೆಟ್ಟ ವಿಷಯ ಅಲ್ಲ, ಯಾವುದು ಅಸಹ್ಯ ಅಶುದ್ಧ ಅಲ್ಲ, ಎಲ್ಲವೂ ಒಳ್ಳೆಯದೇ. ತಿನ್ನೋದ್ರಲ್ಲಿ ನಾವು ಆಲೋಚನೆ ಮಾಡ್ತೀವಿ, ಅಯ್ಯೋ ಅದು ತಿಂದರೆ ತಪ್ಪು, ಇದು ತಿಂದರೆ ತಪ್ಪು, ಅದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ತಪ್ಪು. ಆದರೆ ಒಳಗಿಂದ ಹೊರಬರುವ ಮಾತುಗಳಲ್ಲಿ ನಾವು ಗಮನ ತೋರಿಸಬೇಕು. ನಿನ್ನ ನಾಲಿಗೆಯಲ್ಲಿ ಮಾತಿನಲ್ಲಿ ಹಿಡಿತಾ ಇದ್ದರೆ ಅನೇಕ ಕೆಟ್ಟ ಸಂದರ್ಭಗಳನ್ನು ನಾವು ನಮ್ಮಿಂದ ದೂರ ತಳ್ಳುತ್ತೀವಿ. ಅದರಿಂದಾಗಿ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ. ಕೊನೆಯದಾಗಿ ನಿಮ್ಮ ಬಲಹೀನತೆಗೋಸ್ಕರ ಪ್ರಾರ್ಥನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿ, ತುಂಬ ದೊಡ್ಡ ಪ್ರಬೋಧನೆಯನ್ನು ಕೊಟ್ಟಿದ್ದೀನಿ. ಕೊಲೆ ಮಾಡೋದು ಎಲ್ಲಿ ತನಕ ಹೋಗಿದೆ ನೋಡಿ. ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ನಿಮ್ಮಿಂದ ದೂರ ಹೋಗುತ್ತೆ. ಇದು ನಮ್ಮ ಕುಟುಂಬಗಳಲ್ಲಿ ನಡಿಬೇಕು. ಇವತ್ತು ನಾವು ಕೂಡ ಮದುವೆಯಾದ ನವ ದಂಪತಿಗಳಿಗೋಸ್ಕರ ಪ್ರಾರ್ಥಿಸುವ ವರ್ಷ. ಇವತ್ತು ನಿಮ್ಮಲ್ಲಿ ಗೊಂದಲಗಳು, ಅಸಮಾಧಾನ ಯಾಕೆ ಬರುತ್ತೆ? ಕೋಪ ಮಾತು ಎರಡೂ ಕಂಟ್ರೋಲ್ ಮಾಡಿ ನೀವು ಸಂತೋಷವಾಗಿರ್ತೀರಿ, ಆನಂದವಾಗಿರ್ತೀರಿ, ಸಮಾಧಾನವಾಗಿರ್ತೀರಿ. ಅಂತಹ ವರದಾನಗಳನ್ನು ದಯಾಮಯ ತಂದೆಯು ನಮ್ಮೆಲ್ಲರಿಗೂ ಕೊಟ್ಟು ಆಶೀರ್ವದಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್.